ಹೇಳಬೇಕಾಗಲ್ಲ. ನಾನು ಇವತ್ತು ಚಿಕ್ಕಪಟ್ಟಂತಿ ಬಲರಾಮ್ ಜೊತೆ ಶಿವಕೋಟೆ ಅನ್ನೋ ವಿಲೇಜ್ಗೆ ಹೋಗ್ತಿದ್ದೀನಿ. ಸೊ ಅಲ್ಲಿ ವಿಶೇಷ ಏನಪ್ಪ ಅಂದರೆ ಶಿವನ ಟೆಂಪಲ್ ಅಲ್ಲದೆ ಕಾಲಭೈರೇಶ್ವರ ಜೊತೆ ಪಾಂಡವರ ಟೆಂಪಲ್ ಕೂಡ ಇದೆ. 4 ಪಾಂಡವರು, ಪಂಚಪಾಂಡವರು ಪ್ಲಸ್ ದ್ರೌಪದಿದು ಟೆಂಪಲ್ ಇದು ಲಿಂಗಾವತಾರದಲ್ಲಿ. ಸೊ ಅದನ್ನು ಡೀಟೇಲ್ಸ್ ತೊಗೊಂಡು ಅಲ್ಲೊಂದು ಜನ ಹತ್ರ ಮಾತಾಡಿಕೊಂಡು ನಾವು ವಿಡಿಯೋನ ರೆಡಿ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಅಷ್ಟೊಂದು ಟೇಕ್ ಕೇರ್ ಆ್ಯಂಡ್ ಬಾಯ್. ನಮಸ್ಕಾರ ಬೆಂಗಳೂರು, ನಾನು ಅಭಿಷೇಕ್ ಮಾತಾಡಿದ್ದೀನಿ. ಇವತ್ತು ಶಿವಕೋಟೆ ಅಲ್ಲಿರೋ ಶಿವನ ಟೆಂಪಲ್ಗೆ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಕುಂತಿ ಭೀಮನ ಟೆಂಪಲ್ಲು, ಪಾಂಡವರ ಟೆಂಪಲೆಲ್ಲ ಇಲ್ಲೇ ಇದೆ. ಈಗಷ್ಟೇ ಬಂದಿದ್ದೀವಿ. ಇಲ್ಲಿ ನೋಡಿ, ಅದು ಶಿವನ ಟೆಂಪಲ್, ಇದು ಆಂಜನೇಯನ ಟೆಂಪಲು, ಇದು ಕುಂತಿದೇವಿ ಅಂತ. ಸ್ವಲ್ಪ ಝೂಮ್ ಮಾಡೋಣ. ಹೌದಾ ಚಿಕ್ಕರು ಹೊರಗಿನ ಮನೆಯಿಂದ ತಪ್ಪಿಸ್ಕೊಂಡು ಬಂದಿದ್ದ ಜಾಗ ಅದು ಇಟ್ಕೊಳ್ಳಿ ಫಸ್ಟು. ಇವರು ಎಲ್ಲಿಂದ ತಪ್ಪಿಸ್ಕೊಂಡು ಬಂದು ಇಲ್ಲಿ ಒಂದು ನೈಟ್ ಇದ್ರು. ಈ ಕಡೆಯಿಂದ ಬರ್ಬೇಕು ನಾವು. ನೋಡಿ, ಮುಳ್ಳು 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 ಮುಳ್ಳಿದೆ ಹಿಂದೆ. ಯಾರನ್ನ ಬಂದು ಕ್ಲೀನ್ ಮಾಡಿ ಕೊಡೋಕ್ಕೂ ಆಗಲ್ಲ ಇಲ್ಲಿ, ಹಾವುಗಳು ಕಾಟ ಅಂತ. ಕೈನಾರೆ ನೀವೇ ತಂದು ಹಾವುಗಳು ಬಿಟ್ಟಿದ್ದೀರಾ ಅಂತ. ಅಲ್ಲಿ ತೋರಿಸೋಣ ಅಂತ ಕಲ್ಗುಡ್ಡೆ ಹತ್ರ ಬಂದು ನಿಂತಿರ್ತದೆ ಯಾವಾಗ. ಗುಡ್ಡೆ ಹತ್ರ ಅಲ್ಲಿ ನಿಂತಿರ್ತದೆ ಯಾವಾಗ. ದೊಡ್ಡದಾಗಿದೆ, ಇಲ್ಲೆಲ್ಲ ಓಡಾಡ್ತೈತೆ. ಒಳಗಡೆ ಸ್ವಲ್ಪ ಮಂಗಳಾರತಿ ಕೊಟ್ಬಿಟ್ರೆ ಅದು ಇಟ್ಕೊಂಡ್ರೆ ಸ್ವಲ್ಪ. ಮಂಗಳಾರತಿ ಕೊಟ್ಬಿಟ್ಟು ಈಚೆ ಬನ್ನಿ. ತಮ್ಮಂದಿರದೆಲ್ಲ ಹಿಡ್ಕೊಂಬಂದ್ರ? ಇಲ್ಲ ಬರೀ ಅದು ಮಾತ್ರ ಕವರ್ ಮಾಡಿದೆ. ಭೀಮನ್ ತಂದ. ದ್ರೌಪದಿದು ತಂಗಿದು ಅಲ್ಲೇ ಇದ್ದಾಳೆ. ತಂಗಿ ಪಕ್ಕದ ದೇವಸ್ಥಾನ, ಬೀಗ ತೆಗ್ದಿಲ್ಲ ಅದು. ಹೌದಾ? ಅದು ನೀವೇ ಬರಬೇಕು. ನಂದಿಲ್ಲ, ಇಲ್ಲ ಬೀಗ ಬೇರೆ ಇರೋದು. ಸುಮ್ಮನೆ ಹೆಸರು ಹೇಳ್ತೀನಿ ತಗೊಳ್ಳಿ. ಸರಿ ಆಯ್ತು, ಓಕೆ. ಭೀಮನ ಪಕ್ಕದಲ್ಲಿ ದ್ರೌಪದಿ ತಂಗಿ ಇದ್ದಾಳೆ. ಅಲ್ಲಿ ಹೋಗಿ ಕೆಣಕಿ ಜಾಗ ದುರ್ಯೋಧ ಹೋಗಿ. ಓಕೆ. ಅದು ಎಕ್ಕೋದಕ್ಕೆ ಮೆಟ್ಲುಗಳು ಕೂಡ ಇಲ್ಲ ಇವಾಗ. ಮೆಟ್ಲುಗಳು ಇಲ್ಲ. ಅಯ್ಯೋ, ಎಲ್ಲ ಇದು ಇಷ್ಟೊತ್ತಿಗೆ ರೆಡಿ ಆಗೋ ದೇವಸ್ಥಾನ. ಈ ಪೋಲಿ ಹುಡುಗರು ಏನು ಬಿಜೆಪಿ ಮಾಡೋದು ಅಂತ ತಪ್ಪಿಸ್ಬಿಟ್ರು. ಕಾಂಗ್ರೆಸ್ನವರು ನಾವು ಮಾಡ್ತೀವಿ ಮಾಡಿಲ್ಲ, ಬಿಡಿ. ಈಗ ಇದೇ ತರಳೆ ಮಾಡೋದು. ದೇವಸ್ಥಾನಕ್ಕೆ ತರಳೆ ಮಾಡ್ದ ಮನುಷ್ಯನಿಗೆ ಎಷ್ಟು ಮಾಡ್ಬೇಕು ಅರ್ಥ ಮಾಡ್ಕೊಳ್ಳಿ. ಇದು ದೇವಾಲಯದ ಬಾಗಿಲು. ಇಟ್ಕೊಳ್ಳಿ ಸ್ವಾಮಿನ ಫಸ್ಟ್ ಇಟ್ಕೊಳ್ಳಿ, ಆಮೇಲೆ ಅದು ಅಲಂಕಾರ ಮಾಡಿದ್ದೆ. ಜೋರಾಗಿ ಹಿಡಿಬೋದಾಗಿತ್ತು, ಅಲಂಕಾರ ಮಾಡಿಲ್ಲ. ಇರಲಿ. ಓ, ನಿಧಾನ. ಸ್ವಾಮಿ ನಿರಾಡಂಬರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಈ ಕಡೆ ಹೋಗಂಗಿಲ್ಲ. ಇಲ್ಲ ಹೋಗಂಗೆ ಇಲ್ಲ, ಅಲ್ಲಿವರೆಗೂ ಬಿಡೋದಿಲ್ಲ ನಾವು. ಅಲ್ಲ, ನೀವಿದ್ರಲ್ಲ ಅಂದ್ಬಿಟ್ಟು. ಆಯ್ತು. ಬಿಡೋದಿಲ್ಲ. ಸರಿ. ಏನು ಮಾಡ್ತಾರೆ, ಒಂದು ಮಂಗಡಿ ತಿಂತಾರೆ, ಅಲ್ಲಿವರೆಗೂ ಬಿಡಲ್ಲ. ಕೋಳಿ ಬೇಕು, ಎಣ್ಣೆಗಳು ಬೇಕು ಅಂತ ನೋಡ್ಬಿಡ. ಸ್ವಾಮಿ ಇದೆಲ್ಲ ಸ್ವಾಮಿ ಕೋಳಿಗಳು ಬಿಡೋದು ಸ್ವಾಮಿ. ಇದು ಸಪ್ತ ಕನ್ಯರು ಅವರು, ಋಷಿಗಳು. ಇವರೆಲ್ಲ ಕನ್ಯರು ಅಂದರೆ ಇವರೆಲ್ಲ ಯಾಗ ಮಾಡೋಕೆ ಬಂದು ಕೂತಿದ್ದ ಜಾಗ ಇದು. ಈ ನಮ್ಮ ಶಿವಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಶಿವಕೋಟೆ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಶಿವಲಿಂಗದ ಮಹತ್ವ ಏನು? ಅದು ಶಿವಕೋಟೆ ಅನ್ನೋದಕ್ಕೆ ಹಾಗೆ ಇನ್ನು ಸುತ್ತಮುತ್ತ ಅನೇಕ ದೇವಾಲಯಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಸಂಪೂರ್ಣವಾದಂಥ ವಿವರ ಕೊಡಿ ಸ್ವಾಮಿ. ಶಿವಕೋಟೆ ಅನ್ನೋದಕ್ಕೆ ಅದು ಹೆಸರು ಬಂದಿರೋದು ಯಾಸ್ಮ ಋಷಿ ತಪಸ್ಸು ಮಾಡಿದ ಜಾಗ. ಆಯಿತಾ? ಇದು ಅರಗಮನೆಯಿಂದ ತಪ್ಪಿಸ್ಕೊಂಡು ಬಂದು ಪಾಂಡವರು ಕುಂತಿ ಮಕ್ಕಳನ್ನ ಹಾಕ್ಕೊಂಡು ಮಲಗಿದ ಜಾಗ. ಅರ್ಥ ಆಯ್ತಾ? ಆ ಭೀಮ ಅಲ್ಲಿ ಆತಕ್ಕಿದ್ದಾನೆ ಅಂದರೆ ದ್ರೌಪದಿನ ಸೆರೆಗೆ ಎಳೆದಿದ್ದಕ್ಕೆ ಭೀಮ ದುರ್ಯೋಧನ ಕತ್ತೊಡ್ದ. ತಿರ್ಗಾ ಅರ್ಧ ಗಂಟೆ ಬಂದು ತಿರ್ಗಿ ಕತ್ತು ಕೂತ್ಕೊಂತು.
ಕೃಷ್ಣ ಹತ್ಕೊಂಡಿದ್ದೆ. ಕೃಷ್ಣ ಬಂದು ಆ ಥರ ಬೀಳಬೇಡ ಇರು ಹೇಳ್ತೀನಿ, ಅವನು ಎದ್ದು ಬಂದುಬಿಡ್ತಾನೆ ಅಂತ ತಿರ್ಗಾ ಅವನಿಗೆ ಮೋರ್ಚಕರಂಗೆ ಬೀಳಿಸಿ ಅವನ ಭೀಮನಿಗೆ ಬೋಧನೆ ಹೇಳ್ಕೊಟ್ಟಿದ್ದ ಜಾಗ. ಅವನ ಪ್ರಾಣ ಎಲ್ಲೂ ಇಲ್ಲಪ್ಪ, ಬಲಗಡೆ ತೊಡೆಯಲ್ಲಿದೆ ಪ್ರಾಣ, ಅಲ್ಲಿಗೆ ಹೊಡಿಬೇಕು, ನಿಮಗೆ ಇನ್ನೂ 3 ತಿಂಗಳು ಟೈಮ್ ಇದೆ, ನಾನು ಹೇಳ್ತೀನಿ ಏನಿಲ್ಲ. ಆವಾಗ ಇವನು ಎದ್ದು ಬರೋ ಒಳಗಾಗಿ ಎದ್ದು ಬಂದು, ಗೊಲ್ಲ ನೀನೇನು ಅವ್ರ ಕಡೆ ಹೋಗಿ ಹೇಳೋದು, ನಾವು ಕಡೆ ಇದ್ದು ಅವ್ರಿಗೂ ಹೇಳ್ತೀಯಾ ನಮಗೂ ಹೇಳ್ತೀಯ, ನೀನು ಗೊಲ್ಲದಂಗೆ ಇರಬೇಕು, ನೀನೇನು ಮಾಡೋಕ್ಕಾಗಲ್ಲ, ನೀನು ಅದೇ ಬ್ರಹ್ಮ ಬಂದು ನನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅವ ದುರ್ಯೋಧನ ಹೇಳಿದಾಗೆ ಅವನಿಗೆ ಪ್ರಾಣ ಇರೋ ಜಾಗ ತಿರ್ಗಿ ಯಾರೋ ಬರ್ತಾರಂತೆ ಕೈ ತೋರಿಸ್ಬಿಟ್ಟು ಅಷ್ಟೊತ್ತಿಗೆ ಸಗಣಿ ಬರ್ತಿದ್ದ. ಸಗಣಿ ಬಂದರೆ ಅವನಿಗೆ ಇಲ್ಲಿ ಸರೋಗಲ್ಲ, ಸಗಣಿ ಅರ್ಧ ದಾರಿ ಬರಾಗ ಅವನಿಗೆ ಪ್ರಾಣವಾಯಿತು ಸಗಣಿಗೆ. ಆವಾಗ ಭೀಮ ನಿಂತ್ಕೊಂಡಿದ್ದಾಗ ಅಲ್ಲಿ ಕೈ ತೋರಿಸ್ದಾಗ ತಿರುಗಿ ನೋಡಿ ಬಲಗಡೆ ತೊಡೆಯಲ್ಲಿದೆ ಪ್ರಾಣ, ತೊಡೆ ತಟ್ಟಿ ತೋರಿಸ್ದ. ಏನೋ ಅವನಿಗೆಲ್ಲ ಹೇಳ್ಕೊಡ್ತೆ, ಏನು ಮಾಡಿದ್ರೂ ಆಗೋದಿಲ್ಲ, ಅವನಿಗೇನೋ ಗೊತ್ತಾಗೋದಿಲ್ಲ, ಹಾಗೆ ಹೀಗೆ ಇಲ್ಲ ಆಗಿದ್ದಾಗೋಯ್ತು. ಇಷ್ಟಿಗೆ ಸುಮ್ಮನೆ ಇರಿದ್ರೆ ಸರಿ, ಇಲ್ಲಿದೆ ಪುನಃ ಜಾಸ್ತಿ ಇದು ಮಾಡಬೇಡ ಅಂದ್ಬಿಟ್ಟು ಅವನಿಗೆ ದುರ್ಯೋಧನಿಗೆ ಹೇಳಿ, ಇವಾಗ ಇವ್ರಿಗೆ ಮಲಗೋದಕ್ಕೆ ಜಾಗ ಬೇಕು ಅಂದಿದ್ದಕ್ಕೆ ನಾನು ಕವಣೆ ಕಲ್ಲು ಏನೋ ಒಂದು ವಸ್ತು ಕೊಡ್ತೀನಿ, ಅವನು ಅದು ಗೆದ್ದಿದ್ರೆ ಅವನಿಗೆ ಮಾತ್ರ ಜಾಗ ಕೊಡ್ತೀನಿ, ಅವ್ರಿಗೆ 5 ಜನಕ್ಕೆ, ಇಲ್ಲದೆ ಕೊಡೋದಿಲ್ಲ ಅಂದು. ಇವ್ರು ನಿಂಗೆ ಬಿಟ್ಟರೆ ಆಗಲ್ಲ, ಹ್ಞೂ ಅಂತ ಒಪ್ಕೊ ಅಂತ ಭೀಮನಿಗೆ ಕೃಷ್ಣ ಹೇಳಿದ ಜಾಗ ಇದು. ಏನು ಹೇಳಿದ, ಆ ಥರ ಬೀಳಬೇಡ, ಅವನೇನು ಹೇಳಿದ್ರು ನಾನು ಸಾಗಿಸ್ತೀನಿ ಅಂತ ಆಯಿತು ಅಂತ ಒಪ್ಕೊಂಡ ಭೀಮ. ಅವಾಗ ದೊಡ್ಡ ಗುಂಡು ತಂದು ಕವಣೆ ಕಲ್ಲಲ್ಲಿ ಹೊಡೆದಿದ್ದ ಜಾಗ ಇದು. 501 ಎಕರೆ ಇವರಿಗೆ ಕೊಟ್ಟ. ಅವಾಗ ಕೊಟ್ಟು ಒಂದು ರಾತ್ರಿ ಮಲಗಿ ಅವಾಗ ಮಾಗಡಿ ಕೆಂಪೇಗೌಡ ಬ್ಯಾಂಬ್ರ ಮನೆಯಲ್ಲಿ ಇದ್ದಾಗ ಬಾಳೆ ಗಿಡ ಯಾರಕ್ಕವಾಗ ಬಂದು ಬ್ಯಾಂಬ್ರ ಊಟ ತಂದಾಗ ಅವ್ರಿಗೇನೋ ಸಿರಿ ಬರ್ತಾ ಇದೆ, ಅವನು ನಾವೇನೋ ಅನ್ಬಾರ್ದು ಅಂತ ಮಾಗಡಿ ಕೆಂಪೇಗೌಡ ಬೇಡ ಅಂತ ತಿರ್ಗಾ ಮನೆಗೆ ಕರ್ಕೊಂಡೋದು. ಅವನಿಗೆ 7 ಅಡಿ ಸರ್ಪ ನೆಲಕೊಂಡಿತ್ತು. ಬ್ಯಾಂಬ್ರ ನೋಡ್ಬಿಟ್ಟು ನಿನಗೆ ಸಿರಿ ಬಂದರೆ ಏನು ಕೊಡ್ತೀಯ ಗೌಡ ಅಂತ. ಸ್ವಾಮಿ ಬೋಣಿ ಫಸ್ಟ್ ಏನೇ ಬಂದು ನಿಮ್ಮದೇ ಅಂತ ಇದೆ. ಇವಾಗ ಒಂದು ಕುಂಬಳಕಾಯಿ ಬೆಳೀಲಿ, ಒಂದು ತರಕಾರಿ ಬೆಳಿ ಬ್ಯಾಂಬ್ರಿಗೆ ಕೊಡೋರು. ಇವಾಗ ಬ್ಯಾಂಬ್ರಿಗೆ ಯಾಕಂದ್ರೆ ಬ್ಯಾಂಬ್ರ ಒಡವೆನೇ ಕಿತ್ಕೊಂಡು ತಿಂದ್ಬಿಡೋದು ಅಂತ ಜನ ಇದ್ದಾರೆ ಈ ಕಾಲದಲ್ಲಿ. ಅದಕ್ಕೆ ಇದು 501 ಎಕರೆ ಬ್ಯಾಂಬ್ರದ್ದು. ಆವಾಗ ಉಳೊಂದೇ ಭೂಮಿ ಅಂತ ಇಂದಿರಾ ಗಾಂಧಿ ಮಾಡಿದಾಗ ಆವಾಗ ಈ ಬ್ಯಾಂಬ್ರೆಲ್ಲ 7,000 ರೂಪಾಯಿ 1 ಎಕರೆ ಹಂಗೆ ಬರ್ಕೊಟ್ಬಿಟ್ಟು 501 ಎಕರೆ ಇವ್ರಿಗೆಲ್ಲ IHRಗೆ ಸೆಂಟ್ರಲ್ ಗೌರ್ಮೆಂಟರು ಈ ಗ್ರಾಮನ ದತ್ತಕ್ಕೆ ತಗೊಂಡಿದ್ದಾರೆ. ಅವ್ರು ಸರಿಯಾಗಿ ನೋಡ್ತಾ ಇಲ್ಲ, ಅವ್ರದ್ದು ಎಷ್ಟೋ ಅಷ್ಟು ನೋಡ್ತಾ ಇದ್ದಾರೆ, ಇದೇ ನೋಡೋದಿಲ್ಲ. ಗ್ರಾಮಕ್ಕೆ ಕೈ ಹಾಕ್ತಾ ಇಲ್ಲ ಅವರು. ಆ ಥರ ಇಲ್ಲಿ ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಜ, ಕಾಳಭೈರೀಶ್ವರ, ಅಕ್ಷ ದಿಕ್ಪಾಲಕ ಇದ್ದಾರೆ, ದೇವತೆಗಳು ಇದ್ದಾರೆ ಊರಲ್ಲಿ. ಅಷ್ಟು ಚೆಂದಾಗ ಅಷ್ಟು ನಮಗೆ ಗೊತ್ತು ಸ್ವಾಮಿ. ಈ ನಂದಿ ಇದು ಲಿಂಗ ಇಲ್ಲಿ ಐಕ್ಯ ಆಗೋದಕ್ಕೆ ಈ ಲಿಂಗಸ್ವಾಮಿ ಧರ್ಮೇಶ್ವರ ಶಿವ ಉದ್ಭವವಾಗಿ ಗೆಲುವು ನಿಮ್ಮದೇ ಅಂತ ಹೇಳಿದ ಜಾಗ ಇದು. ಅದು ಮುಖ್ಯವಾದ ವಿಷಯ. ಅಷ್ಟು ನನಗೆ ಗೊತ್ತು. ಆಮೇಲೆ ಇದಾದಮೇಲೆ ಇಲ್ಲಿ ಅರ್ಜುನ, ನಕುಲ, ಸಹದೇವ, ಧರ್ಮರಾಯರಿದ್ದಾರೆ. ಭೀಮ ಮಾತ್ರ ಯಾಕೆ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ? ಭೀಮ ಊರ ಪಕ್ಕದಲ್ಲಿ ದ್ರೌಪದಿನ ಕೆಣಕಕ್ಕೆ ಹೋದಾಗ ಅಲ್ಲೋಗಿ ಹೊಡೆದಿದ್ದ ಜಾಗ, ದುರ್ಯೋಧನ ಹೊಡೆದು. ಅಲ್ಲಿ ಒಂದು ಕಲ್ಲಲ್ಲಿ ಸೂರ್ಯ, ಚಂದ್ರ, ಫಿಶ್ ಮರಣ ಎಂದಾಗ ನೀನು ಎದ್ದು ಬಾ ಅಂತ ಶಾಪ ಕೊಟ್ಟಿದ್ದು ಕೃಷ್ಣನಿಗೆ. ಕೃಷ್ಣ ಶಾಪ ಕೊಟ್ಟಿದ್ದು ಅವನಿಗೆ. ಸೂರ್ಯ, ಚಂದ್ರ, ಫಿಶ್ ಮರಣ ಆಗುತ್ತಾ? ಫಿಶ್ ಏನೋ ಕೆರೆಯಲ್ಲಿ ಹಿಡಿಬೋದು, ಸಮುದ್ರದಲ್ಲಿ ಹಿಡಿಯೋಕ್ಕಾಗುತ್ತಾ? ಅವಾಗ ಶಾಪ ಕೊಟ್ಟಿದ್ದು ಅವ್ರ ವಂಶ ನಿರ್ವಂಶ ಆಗಬೇಕು, ಅವನು ಉಳಿಯೋದಿಲ್ಲ ಅವ್ರ ಕಲಿಯುಗದಲ್ಲಿ, ಆ ಥರ ಬೇಡ, ಅಳಬೇಡ ಅಂತ. ಇಲ್ಲಿಂದ ಕೈವಾರದಲ್ಲಿದ್ದಾರೆ ಇವರು 5 ಜನ. ಆ ಕೈವಾರದಲ್ಲಿ ಭೀಮನಜ್ಜೆ ಅಂತ ಹೇಳ್ತಾರೆ. ಅಲ್ಲಿ ಭೀಮ ಅಲ್ಲೋಗಿ ಇವರು ಊಟ ತಗೊಂಬಂದಾಗ ಹಳ್ಳಿ ಜನ ಅವರು ಎಲ್ಲ ಅವನೇ ತಿಂದಾಕ್ತಿದ್ದ. ಆಗೋದಿಲ್ಲ ಅಂತ ಅಂದಾಗ 2 ಕಾಲು ಹಿಡ್ಕೊಂಡು ಹೋಗೋದು, ಬಂಡೆಗೆ ಸುತ್ತಿದ್ದಾನೆ ಕೈವಾರದಲ್ಲಿ ಬೇಕೇಕೊಂಡು. ಇವು ಭೀಮ ಹೆಜ್ಜೆ ಹಾಕಿರೋದು ಇಲ್ಲಿ ಹೆಸರುಗಳ ತಾಚೆ ಬಸವಣ್ಣನ ಜಾತ್ರೆ ಅಂತ ಆಗುತ್ತೆ ಬೇಕಲ್ಲಲ್ಲಿ, ಅಲ್ಲಿ ಹೆಜ್ಜೆ ಇಟ್ಟಿದ್ದಾನೆ. ತೊರೆ ನಕ್ಷತ್ರದಲ್ಲಿ ಭೀಮನ ಜಾತ್ರೆ ಆಗುತ್ತೆ ಅವನದು, ಭೀಮಂದು. ಭೀಮ ಅಲ್ಲಿಗೆ ಯಾತಕ್ಕೆ ಹೋದ್ರೆ ಇವನು ಸಂಧ್ಯಾವನ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬರೋವಾಗ ಅಲ್ಲಿ ದ್ರೌಪದಿ ತವಕ ಇವನೇನೋ ತೀಟೆ ಮಾಡ್ತಿದ್ದ. ಹೊಡೆದಿದ್ದ ಜಾಗ ಅಂತ ಸ್ವಾಮಿ, ನಮಗಷ್ಟು ಗೊತ್ತಿಲ್ಲ. ನಮ್ಮ ತಂದೆಯವರು ಇಲ್ಲಿ 84ನೇ ತಲೆಯವರು, ನಮಗಷ್ಟು ವಿಷಯ ಗೊತ್ತಿಲ್ಲ. ಸರಿ ಸರಿ, ಗೊತ್ತಾ? ಧನ್ಯವಾದಗಳು ಮಾತ್ರ ಹೇಳ್ತಿದ್ದೀನಿ ನಾನು. ಧನ್ಯವಾದಗಳು. ಇವಾಗ ಬೇರೆ ದೇವಸ್ಥಾನಗಳು ಇನ್ನೂ ಬಾಗಿಲು ತೆಗೆದಿಲ್ಲ, ಬಾಗಿಲು ತೆಗೆದು ಸೋಮವಾರ ನನ್ನ ಹತ್ರ ಬೀಗ ಎಲ್ಲ ತೆಗಿತಾರೆ, ಬೇಕಾದ್ರೆ ಬಂದ್ರೆ ಸೋಮವಾರ ತೆಗಿತಾರೆ. ಎಲ್ಲ ಲಿಂಗಗಳೇ, ಸ್ವಾಮಿ ಲಿಂಗನೇ, ಕುಂತಿದೇವಿನೂ ಲಿಂಗನೇ, ಏನು ಕೇಳಂಗೇ ಇಲ್ಲ.
ಈ ನಕುಲ ಸಹದೇವ ಇವ್ರದೆಲ್ಲ ಎಲ್ಲ ಲಿಂಗ ಪ್ರತಿಷ್ಠಾಪನೆ ಇದೆ. ಸರಿ. ಕಾಳಭೈರೇಶ್ವರ ಸ್ವಾಮಿ, ನಿಮ್ಮನ್ನೊಂದಿಷ್ಟು ಪ್ರಶ್ನೆ ನನ್ನ ಕೇಳಿದ್ರಿ, ನಿಮ್ಮಿಬ್ಬರನ್ನ ಒಂದು ಪ್ರಶ್ನೆ ಕೇಳ್ತೀನಿ. ನನಗೂ ಗೊತ್ತಿಲ್ಲ, ಇವ್ರನ್ನ ಕರ್ಕೊಂಡು ಹೋಗಿರೋದು ನನಗೆ ಹೇಳಿದರೆ, ಅದು ನೀವು ಹೇಳಿದ್ರೆ ನಾನು ನಿಮ್ಮಿಬ್ಬರಿಗೂ 5,000 ಸಾವಿರ ಕೊಟ್ಟು ಕಳಿಸ್ತೀನಿ. ಅಯ್ಯೋ, ಇಲ್ಲ ನೀವು ಕೊಟ್ಬಿಟ್ಟು ಉಂಡಿಗೆ ಹಾಕ್ಬಿಟ್ಟು ಹೇಳಿ. ನೀವು ಕೊಡೋದು ಬೇಡ, ನಾನು ಕೊಡೋದು ಬೇಡ, ಹೇಳಿ ನೀವು ಆ ಪ್ರಶ್ನೆ ಹೇಳಿ. ಏನು ಪ್ರಶ್ನೆ? ಇವ್ರನ್ನ ಕರ್ಕೊಂಡು ಹೋಗಿದ್ದು, ಇದಕ್ಕೆ ಕರ್ಕೊಂಡು ಹೋಗಿದ್ದು ದಾರಿ ಗೊತ್ತಿಲ್ಲ ಅಂತ ಧರ್ಮರಾಜ ಕೇಳಿದಾಗ ಕೃಷ್ಣನ್ ಕೇಳ್ಕೊ ಅಂತ ಕೇಳಿದೆ. ಧರ್ಮರಾಜನ ಕಿವಿಯಲ್ಲಿ ಮಾತಾಡಿರೋದು, ಯಾರು ಕರ್ಕೊಂಡು ಹೋಗಿದ್ದೀವಿ? ನಿಮ್ಮ ಮನೇಲಿ ಇದ್ದಾಳೆ, ಅಮ್ಮನೂ ಇದ್ದಾಳೆ, ಶಿವನೂ ಇದ್ದಾನೆ. ಅಮ್ಮ ಮಾತಾಡೋದು ಗೊತ್ತಿಲ್ಲ, ಶಿವ ಮಾತಾಡೋದು ನಮ್ಗೆ ಅರ್ಥ ಆಗಲ್ಲ. ಯಾರು ಹೇಳಿ? ಕಣ್ಣಲ್ಲಿ ನೋಡಿದ್ದೀರಾ, ಮಾತಾಡ್ಸಿದ್ದೀರಾ? ನನಗೆ ಗೊತ್ತಿದ್ದಂಗೆ ಬೃಹನ್ನಳೆ ಅಂತ, ಬೃಹನ್ನಳೆ ಇರ್ಬೋದು ಅಂತ ಹೇಳ್ಬೇಕು. ನೀವಿಬ್ಬರು ಹೇಳಿ, ಬಂದಿದ್ದೀರ ಅಲ್ಲಿಂದ, ಇದು ಹಿಡಿಯಕ್ಕೆ ಮಾತ್ರ ಬಂದಿದ್ರೆ ಇವಾಗ ಹೇಳ್ಬೇಕು. ನೋಡಿ ವೀಕ್ಷಕರೇ, ಅದು ಆ ಕಡೆ ಒಂದು ಎಂಟ್ರೆನ್ಸ್ ಇದೆ, ಇದು ಈ ಕಡೆ ಒಂದು ಎಂಟ್ರೆನ್ಸು. ಇಲ್ಲೊಂದು ಟೆಂಪಲ್ ಇದೆ, ಇಲ್ಲೊಂದು ಎಂಟ್ರೆನ್ಸು. ಪಾಂಡವರು ನೆಲೆಸಿದ ಜಾಗ ಇದು. ನೋಡಿ, ಶಿವನ ಟೆಂಪಲ್ಲು. ಕುಂತಿದೇವಿ ಟೆಂಪಲ್ಲು. ಅದು ದೇವಸ್ಥಾನ ಅಲ್ಲ, ಅಲ್ಲಿವರೆಗೂ ಹೋಗ್ಬೇಡ, ಇಲ್ಲೇ ಅದನ್ನು ಇಟ್ಕೋ ಸಾಕು. ಈಗ ಒಳಗಡೆ ಐತಲ್ಲ ತೊಗೊಂಡ, ಒಳಗಡೆ ಎಲ್ಲ. ಹಾಂ, ಗ್ರಾಮಕ್ಕೆ ಐವರಕಂಡ್ರಪುರ ಅಂತ ಬಂದಿದೆ. ದಯಮಾಡಿ ಐವರಕಂಡ್ರಪುರ ಅಂದರೆ ಏನು? ಸ್ವಾಮಿ, ಇದು ಅರಗಮನೆಯಿಂದ ತಪ್ಪಿಸ್ಕೊಂಡು ಬಂದು ಕುಂತಿದೇವಿ ಮಕ್ಕಳನ್ನ ಹಾಕೊಂಡು ಮಲಗಿದ ಜಾಗ. 5 ಜನ, ಅದಕ್ಕೆ ಐವರಕಂಡಪುರ ಅಂತ ಹೆಸರು. ಆ 5 ಜನ ಇಲ್ಲಿ ನೋಡಿದಂತ ಮಾತ್ರ ಇದ್ದಿದ್ದು ಊರು, ಅದಕ್ಕೆ ಐವರಕಂಡ್ರಪುರ ಅಂತ ಹೆಸರು. ಅವಾಗ ತಪ್ಪಿಸ್ಕೊಂಡು ಬಂದ ಮೇಲೆ ದುರ್ಯೋಧನ ಗೊತ್ತಿದ್ದು ಎಲ್ಲಿದ್ರು ಕೆಣಕಬೇಕು ಅಂತ ದ್ರೌಪದಿನ ಕೆಣಕ ಭೀಮ ಅಲ್ಲಿ ಕತ್ತಗೊಡ್ದು ಅಲ್ಲಿ ಶಾಸನಾಮ ಕಲ್ಲು ಹಾಕಿದ್ದಾನೆ ಕೃಷ್ಣ. ಸೂರ್ಯ ಚಂದ್ರ ಪಿಶು ಇವ್ರು ಇರೋವರೆಗೂ ಎದ್ದು ಬರ್ಕೊಡ್ದು, ಮರಣ ಆಗ್ಬೇಕು, ನಾನು ಅವ್ರ ಲೆಕ್ಕಕ್ಕಿಲ್ಲ ಅಂತ ಹೇಳಿದ ಜಾಗ ಇದು. ಕುಂತಿಗೆ ಸಮಂಪಾಕು ಅಂತ ಅಡಿಗೆ ಸಾಮಾನು ಇಡ್ತಾರೆ. ಅವರು ಮದುವೆ ಆಗದಿದ್ದರು, ಮೈ ಮೇಲೆ ಇರೋದು ಒಂದು ಜೊತೆ ಬಟ್ಟೆ, ಸ್ನಾನ ಮಾಡಿದ ಬಟ್ಟೆ ಇಲ್ಲಿ ತಂದು ಹಾಕ್ಬೇಕು ಮುತ್ತರಾಯ ಸ್ವಾಮಿ ಹತ್ರ. ಅಲ್ಲಿ ಕುಂತಿ ಹತ್ರ ಏನು ಬಡಿಸಿದ್ವೋ ಅದೆಲ್ಲ ಬೇರೆಯವ್ರು, ನೀವಾದ್ರೂ ಎತ್ಕೊಂಡು ಹೋಗೋದು, ಇವರಾದ್ರೂ ಮುಟ್ಕೊಡ್ದು ಅಲ್ಲಿರೋ ಅಷ್ಟು ಕೊಂಬು ತಗೊಂಡೋಗಿ ಅಲ್ಲಿ ನಾಗದೇವತೆಗೆ ಕುಂತಿ ಪ್ರತಿಷ್ಠಾಪನೆ ಮಾಡಿದ್ದು. ಆ ನಾಗದೇವತೆಗೆ 1 ವರ್ಷದೊಳಗೆ ಹೆಣ್ಣಿಗೆ ಆಗಲಿ
ಗಂಡಿಗೆ ಎಲ್ಲ ಸೆಟ್ ಆಗುತ್ತೆ, ಮಕ್ಕಳು ಹಾಂ ಅಷ್ಟೇ. ಹಾಂ ಆ ಸರಿ ಥರ ಶಾಪ ಇದೆ ಇಲ್ಲಿ. ಹಾಂ ಈಗ ನಿಮಗೇನಾದ್ರು ದುಡ್ಡು ಕೊಡಬೇಕು, ಒಂದು ಕೇಸೇ ಆಗಲಿ, ಇಲ್ಲಿ ಎಳ್ಳು ನೀರು ಬಿಟ್ಬಿಟ್ಟು ಅರಕೆ ಮಾಡ್ಕೊಂಡು ಹೋದರೆ ಸಾಕು. ಹಾಂ ಅಷ್ಟು ಭಾಳ ಸಿಸ್ಟಮ್ಮು. 6 ಗಂಟೆ ಮೇಲೆ ಇಲ್ಲಿ ಯಾರೂ ಓಡಾಡೋದಿಲ್ಲ. ಸರಿ ಸರ್ಪ ಕಾವಲು ಅಂತ ಇದು ಭಾಳ ಹಿಂಸೆ ನೋಡಿದರೆ. ನನ್ನ ಪೂಜಾರಪ್ಪ ತಂದು ಆವುಗಳನ್ನ ಊರಾಗೆ ಆವುಗಳನ್ನೆಲ್ಲ ದೇವಸ್ಥಾನ ಅಲ್ಲ, ನೀವು ಆಗಳು ನೀವು ಹೆಂಗೆ ಕರ್ಕೊಂಬಂದ್ಬಿಟ್ಬಿಡ್ತೀರಾ? ನನಗೆ ಭಯ. ನೀವೇನು ಆವಾಡಿಗನ? ಅಲ್ಲಿ ಶಬ್ದ ಮಾಡ್ಕೊಂಡು ಹೋಗ್ತೀನಿ ಹಾಂ ಅಲ್ಲ, ನೀವು ಆವಾಡಿಗನ ನೀವು ನೀವು ಬಿಡಕ್ಕೆ ಬರ್ತಾ ಇರ್ತಾರೆ, ಕೇಳಿ ನೋಡಿ, ಶಬ್ದ ಮಾಡ್ಬಿಟ್ಟು ಒಳಗೆ ಹೋಗ್ತೀನಿ. ಎಷ್ಟೋ ಸಾರಿ ಕಂಡುಬಿಟ್ಟರೆ ನಿನಗೆ ಚೆಂಬು ಎಲ್ಲ ಬಿಸಾಕ್ ಕೊಡು ಬಂದ್ಬಿಡಿ. ಆ ಥರ ನಮ್ಮಲ್ಲಿ 28 ವರ್ಷಕ್ಕೆ ಮದುವೆ ಆಗೋದ ನನ್ನ ಮಗಳ ಮಗ. ಹಾಂ ಅವನ ಜೊತೆನೆ ಅವನು ಹಾಂ ಎಲ್ಲಿ ಏನು ಸಿಕ್ಕಿಲ್ಲಂತೆ. ಹ್ಞೂ ಗೌರ್ಮೆಂಟ್ ಕೆಲಸ ಎಲ್ಲ ಜಮೀನಿಲ್ಲ, ಮನೆ ಇದ್ರೆ ದುಡ್ಡು ಕೊಡ್ತಾರೆ. ಈ ಕಾಲದಲ್ಲಿ ಇನ್ನು ಮನೆ ನಕ್ಕೆ ಮುಖ ಅಂತಾರೆ. ಹಾಂ ಎಲ್ಲಿಂದನೋ ಗೊತ್ತಾರೆ. ಇದು ಭೀಮನ ಒಂದು ಏನು ಇವ್ರದ್ದು ವಾಸಸ್ಥಳನ ಏನಿದು? ಇದು ಇವ್ರು 5 ಆಳು ಅಣ್ಣ ತಮ್ಮದಿರು. ಹಾಂ ಧನುಂಜಯ, ಭೀಮ ಅವ್ರೇನು ಮಾಡಿದರು, ಇಲ್ಲಿ ಮನೆ ಕಟ್ಟಕ್ಕೆ ಶುರು, ಅಲ್ಲಿ ದೇವಸ್ಥಾನ ಕಟ್ಬಿಟ್ರಂತೆ. ಹಾಂ ಭೀಮನ್ನು ಓತರಕ್ಕೆ ಕಳಿಸಿರಂತೆ. ಹಾಂ ಅವ್ನು ಕೋಳಿ ಕೂಗಿಬಿಡ್ತಂತೆ ಬರೋ ಇಲ್ಲಿಗೆ. ಹಾಂ ಹಾಂ ಅವ್ನು ಇಲ್ಲೇ ನೆನೆಸ್ಬಿಟ್ರು. ಅವ್ರು ಅಲ್ಲ, 4 ಅಲ್ಲ ಅವರು. ಹಾಂ ಹಾಂ ಹಂಗೆ ಕತೆ. ಹಾಂ ಹೇಳಿಯಮ್ಮ. ಭೀಮರಾಯನ ಪೂಜೆ ಮಾಡ್ಕೊಂಡು ಬಾ. ಹಾಂ ಅಲ್ಲ, ಏನು ವಿಷಯಕ್ಕೆ ಇಲ್ಲಿ ಬಂದು? ಮದುವೆ ಆಗಿಲ್ಲ ಮಗನಿಗೆ, 30 ವರ್ಷ ಆಯಿತು. ಆಯಿತು. ಹಾಂ ಆ ಮಾರಮ್ಮನ ಭೀಮೇಶ್ವರಿ ಮದುವೆ ಪೂಜೆ ಮಾಡ್ಕೊಂಬ, ಎಲ್ಲನ ಸಿಗ್ತದೆ ಹೆಣ್ಣು ಅಂದ್ರಂತೆ. ಹಾಂ ಅದಕ್ಕೆ ಬಂದು ಮಾಡ್ಕೊಂಡು ಹೋದ್ಲು ನನ್ನ ಸೊಸೆ. ಹಾಂ 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 ಸರಿ ಸರಿ ಸರಿ. ಮದುವೆ ಆಯ್ತು ಆಮೇಲೆ? ಇನ್ನೂ ಇಲ್ಲ, ಮೊನ್ನೆ ಮಾಡ್ಕೊಂಡಾಗ ಹೇಳಿ 8 ದಿನ ಆಯಿತು. ಹಾಂ ಹಾಂ ಹೌದಾ? ಸರಿ ಸರಿ ಸರಿ. ನೋಡಿ, ಈ ದೇವಸ್ಥಾನಕ್ಕೆ, ಇದು ಭೀಮೇಶ್ವರನ ದೇವಸ್ಥಾನ, ಕಲ್ಲುಗಳನ್ನ ಎಲ್ಲ ಬಿದ್ದೋಗಿದೆ, ಜೋಡಿಸಿದ್ದಾರೆ. ಬಟ್ ಆವಾಗೆಲ್ಲ ಕೋಟೆ ಕಟ್ಟಿದಂಗೆ ಕಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ದೇವಸ್ಥಾನ ಮುಂದೆ ಹೋಗ್ತೀನಿ, ಮುಂದೆ ಹೋಗಿ ತೋರಿಸ್ತೀನಿ. ಇವಾಗೆಲ್ಲ ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ, ನೋಡೋಣ ಬನ್ನಿ. ಒಳಗಡೆ ಹೋಗೋದಕ್ಕೆ ನೋಡಿ, ಪುರಾತನ ದೇವಾಲಯ, ಭಾಳ ಪುರಾತನ ದೇವಾಲಯ. ಇವತ್ತು ಇದು ಒಂದು ಕಲ್ಲೆತ್ತಬೇಕು ಅಂದರೆ ಮಿಷಿನ್ ಬರಬೇಕು. ಅವತ್ತೆಲ್ಲ ಮನುಷ್ಯರೇ ಕಟ್ತಾ ಇದ್ದಂಥ ದೇವಾಲಯ ಇದು. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇದು ಭೀಮೇಶ್ವರ ನೋಡಿ. ಇದು ನಂದಿ ಭೀಮೇಶ್ವರನಿಗೆ ಯಾವ ರೀತಿ ಬಂತು, ಏನಿಗೆ ಬಂತು ಗೊತ್ತಿಲ್ಲ. ಕೇಳೋಣ, ತಿಳ್ಕೊಳ್ಳೋಣ. ನೋಡಿ, ಒಳಗೆ ಈ ಥರ ಇದೆ ದೇವಸ್ಥಾನ, ಭೀಮೇಶ್ವರ ಇದು. ತೆಗಿಯೋಕ್ಕಾಗುತ್ತೆ ಇಲ್ಲ, ತೆಗಿಬೋ ನೋಡಿ, ಅದೃಷ್ಟ. ತೆಗಿ. ಇದು ಭೀಮೇಶ್ವರ ಸ್ವಾಮಿಯ ವಿಗ್ರಹ. ಭಗವಂತ ಭಾಳ ಬೃಹದಾಕಾರವಾಗೈತೆ ಭೀಮೇಶ್ವರ ಇದು. ಹಾಗೆ ನೋಡಿ, ಈ ಕಡೆ ನಂದಿ,
ಇದು ದ್ರೌಪದಮ್ಮ ದೇವಸ್ಥಾನ ಇದು ನೋಡಿ, ಇದು ದ್ರೌಪದಮ್ಮ ದೇವಸ್ಥಾನ ಇದೆ. ತಾಯಿ ನೆಲೆಗೊಂಡಿರೋವಂಥದ್ದು. ಕರಗದಮ್ಮ ಅಂತಾರೆ, ಪಟಾಲಮ್ಮ ಅಂತ ಹೇಳ್ತಾರೆ, ದ್ರೌಪದಮ್ಮ ಅಂತ ಹೇಳ್ತಾರೆ. ಎಲ್ಲವೂ ಭಾಳ ಚೆನ್ನಾಗಿದೆ ದೇವಸ್ಥಾನ, ಸುಂದರವಾಗಿ. ನೋಡೋಣ ಬನ್ನಿ. ಬಾಗಿಲು ಹಾಕ್ಬಿಟ್ಟಿದ್ದಾರೆ, ದೇವ್ರನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನೋಡಿ ಇಲ್ಲಿಂದ ತೋರಿಸ್ತೀನಿ. ತಾಯಿನ ತೊಟ್ಲಲ್ಲಿದ್ದಾರೆ. ಈಗ ನೋಡಿ ತಾಯಿ ಕ್ಲೀನಾಗಿ ಕಾಣಿಸ್ತಾರೆ. ಗೇಟ್ ಹಾಕ್ಬಿಟ್ಟಿದ್ದಾರೆ, ಗೇಟ್ ಒಳಗಡೆಯಿಂದ ಕವರ್ ಮಾಡ್ತಾ ಇರೋದು ಇದು. ತಾಯಿನ ತೂಗಿ ಅಲ್ಲಿ ಕುಂಡಿಸಿ ತೂಗ್ತಾ ಇರ್ತಕ್ಕಂಥದ್ದು. ಇವರು ಪಟಾಲಮ್ಮ ಸಪ್ಲದಮ್ಮ ಅಂತ. ಇದು ದೇವಾಲಯ. ಇದು ಭಗವಂತ ಶ್ರೀಕೃಷ್ಣನ ದೇವಾಲಯ. ಈ ಐವರಕಂಠಪುರದಲ್ಲಿ ಪಾಂಡವರಿಗೆ ಬೆನ್ನೆಲುಬಾಗಿ ನಿಂತು ಕಾಪಾಡಿದಂಥ ದೊರೆ ನಮ್ಮ ಶ್ರೀಕೃಷ್ಣ. ಇದೇನೋ ಒಂದು ಶಿಲಾಶಾಸನ ಇದ್ದಂಗಿದೆ, ಏನು ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಅಥವಾ ಇದು ಗರುಡಗಂಬ ಇತ್ತ ಶಿಲಾಶಾಸನವ ಒಂದು ಗೊತ್ತಾಗ್ತಾಯಿಲ್ಲ ನನಗೆ. ನೋಡಿ, ನೋಡೋದಕ್ಕೆ ಹಂಗೆ ಕಾಣಿಸುತ್ತೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇವಾಗ ಜೀರ್ಣೋದ್ಧಾರ ಮಾಡಿದ್ದಾರೆ ದೇವಸ್ಥಾನ. ಇದು ಹಳೆಯ ದೇವಾಲಯನೇ. ಬಾಗಿಲು ಹಾಕ್ಬಿಟ್ಟಿದ್ದಾರೆ, ಭಗವಂತನ ದರ್ಶನ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೊರಗಡೆಯಿಂದ ತೋರಿಸ್ತೀನಿ. ಹೊರಗಡೆಯಿಂದಾನೆ ನೋಡಿ ದೇವಸ್ಥಾನ ಎಲ್ಲ ಭಾಳ ಹಳೆಯ ದೇವಸ್ಥಾನ. ನೀನು ಎದ್ದಿದ್ರೆ ನಾನು ಸ್ವಲ್ಪ ಕ್ಲೀನಾಗಿ ಕವರ್ ಮಾಡ್ಕೊತಾ ಇದ್ನಪ್ಪ. ಬಾಗಿಲು ಹಾಕ್ಬಿಟ್ಟಿದ್ದಾರೆ ಅದನ್ನು ನೋಡಿ. ಈಗ ಒಂದಷ್ಟು ಬರವಣಿಗೆ ಕಾಣಿಸುತ್ತೆ, ಬಟ್ ನಾವು ಓದೋಕ್ಕಾಗೋದಿಲ್ಲ. ಪುರಾತತ್ವ ಇಲಾಖೆಯವರೇ ಬರಬೇಕು, ನೋಡಬೇಕು, ಓದಬೇಕು ಅಷ್ಟೇ. ಇದು ಶಿಲಾಶಾಸನ ಅಂದರೆ ಕಾಪಾಡ್ಕೊಂಡಿದ್ದಾರೆ, ಅದಕ್ಕೆ ಖುಷಿ ಪಡಬೇಕು. ಇಲ್ಲಿ ಹಾಗೆ ನೋಡಿ, ಇಲ್ಲೊಂದಿದೆ. ಹೆಚ್ಚು ಕಡಿಮೆ ತಮಿಳಲ್ಲಿದ್ದಂಗಿದೆ. ತಮಿಳು ಶಿಲಾಶಾಸನ ಇರ್ಬೋದು ಅಂತ ಅನಿಸುತ್ತೆ. ಕುದುರೆ, ಅಶೋಕರು, ತ್ರಿಶೂಲ, ಹೀಗೆ ಸೂರ್ಯ ಚಂದ್ರ ಇವೆಲ್ಲ ಕೆತ್ತನೆ ಮಾಡಿದ್ದಾರೆ. ಏನು ಅರ್ಥದಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ನೋಡಿ, ಇದು ಬಂದು ಶಿಲಾಶಾಸನ. ಇದು ನಮಗೆ ಅಷ್ಟು ಕಾಣಿಸೋದಿಲ್ಲ, ಆದರೂ ಕವರ್ ಮಾಡ್ತಾಯಿದ್ದೀನಿ. ಇದರೊಟ್ಟಿಗೆ ನೋಡಿ
ಇದೊಂದು ಗರುಡಗಂಬ ಮಾಡಿ ಎಲ್ಲಿ ಹಾಕೋದಕ್ಕೆ ಏನು ಅಂತ ಗೊತ್ತಿಲ್ಲ, ಇಲ್ಲಿ ಹಾಕಿ ಬಿಟ್ಬಿಟ್ಟಿದ್ದಾರೆ ಗರುಡಗಂಬ. ದೇವಸ್ಥಾನ ಅಭಿವೃದ್ಧಿ ಮಾಡಿದ್ರೆ ಇದು ಒಂದು ಒಳ್ಳೆಯ ಪ್ರವಾಸಿ ತಾಣ ಆಗೋದ್ರಲ್ಲಿ ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿದೆ. ಇದೊಂದು ರೀತಿ ಶಿಲಾಶಾಸನ ಇದು ಕೂಡ ನೋಡಿ. ಇಲ್ಲಿ ಏನೋ ಕಿತ್ತಿದ್ದಾರೆ ಸ್ವಾಮಿ. ಇದು ಏನೇನು ಹಾಕಿದ್ದಾರೆ ಇದರಲ್ಲಿ? ಹಾಂ, ಹೌದಾ? ಹಾಂ ಹಂಗೆ ಇದೇನಾ? ಹಾಂ 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 ಮಗ ಇಷ್ಟ ಮಗ ಹಾಂ ಅವನಿಗೆ ಏನಪ್ಪ ಯಾಕಪ್ಪ